ಡಿಸ್ಟ್ರಿಬ್ಯೂಟರ್ ಜಗದೀಶ್ ಇನ್ನೇನು ಬರೋ ಟೈಮು ಸ್ವಲ್ಪ ಲೇಟಾಗಿ ಬರ್ತಾರೆ ಅವರೇ ಎಂಟರ್ ಕರ್ನಾಟಕ ರಿಲೀಸ್ ಮಾಡಿ ಆ ಸಿನಿಮಾನ ಎಲ್ಲ ಕಡೆ ಚೆನ್ನಾಗಿ ಹೋಗ್ತಾ ಇದೆ. ನೀವೆಲ್ಲರ ಆಶೀರ್ವಾದದಿಂದ ಒಂದು ಸ್ಮಾಲ್ ವಿಡಿಯೋ ಇದೆಯಂತೆ, ಅದು ನೋಡ್ಕೊಂಡು ಬಂದಾದ್ಮೇಲೆ ಇದನ್ನ ಇಂಟ್ರೊಡಕ್ಷನ್ ಅಷ್ಟೇ ಹೇಳಿದ್ರು ಅಷ್ಟು ಮಾಡಿಕೊಟ್ಟು ಬಾಕಿ ಎಲ್ಲ ಅವರಸನ್ನೇ ಮುಂದುವರಿಸ್ತಾರೆ. ಸರ್ ಚೆನ್ನಾಗಿ ಸರ್ ಇನ್ನೊಂದಿತ್ತು, ನಿಮ್ಮದು ವಿಡಿಯೋ ಎಲ್ಲ ಕಡೆ ಒಂದು ವೈರಲ್ ಆಗಿತ್ತು, ಅಳತಿರೋದು ಪೂಜೆಯಿಂದ ಹೋದಾಗ. ಅದು ಯಾಕೆ ಏನು ಅಂತ ಗೊತ್ತಾಗಿಲ್ಲ. ನೀವು ನಿಮ್ಮದು ಭಾಷಣದ ಅಥವಾ ನಿಮ್ಮ ಮಾತಿನ ಸಮಯದಲ್ಲಿ ಅದೊಂಚೂರು ಕ್ಲಾರಿಫಿಕೇಶನ್ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಕಾರ್ತಿಕ್ ನೋಡಿ, ನಾನು ಏನು ಇದ್ದೀನಿ, ನಾನು ಅಂದರೆ ಏನು ಗೊತ್ತಾ, ಈಗ ಸೀನಿಯರ್ ನಮ್ಮ ವಾಸನ ಅಂತವ್ರೆಲ್ಲ ಏನಾದ್ರು ತಪ್ಪುಗಳಿದ್ದಾಗ ಕರೆದು ನನಗೆ ಕಿವಿಯಲ್ಲಿ ಹೇಳ್ತಾರೆ, ಇಲ್ಲ ಈ ತಪ್ಪುಗಳಿದೆ, ಇಲ್ಲ ಈ ಥರ ಮಾಡಬಾರ್ದು. ನಾನು ಎಲ್ಲ ಸಿನಿಮಾದಲ್ಲಿ ಇನ್ಕ್ಲೂಡಿಂಗ್ ದಮಯಂತಿ, ರಾಕ್ಷಸ ಎಲ್ಲದರಲ್ಲೂ ಅವ್ರು ಸಜೆಷನ್ ಮಾಡಿದ್ರು. ಬಟ್ ಈ ಸಿನಿಮಾನು ಅವರು ಕರೆದು ಹೇಳಿದ್ರೆ ಒಳ್ಳೆ ಪ್ರಯತ್ನ ಚೆನ್ನಾಗಿದೆ ಅಂತ. ಯಾಕಂದರೆ ಒಂದು ಅಪ್ರಿಷಿಯೇಷನ್ಸ್ ಏನಿದೆಯಲ್ವಾ, ನಮ್ಮ ಮೀಡಿಯಾ ಆದಮೇಲೆ ನೆಕ್ಸ್ಟ್ ಜನ ಅಪ್ರಿಷಿಯೇಷನ್ಸ್ ನೀವು ನೋಡಿದ್ರಿ, ತುಂಬ ಅದ್ಭುತವಾಗಿ ಆಗ್ತಿದೆ. ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲೂ ತುಂಬ ಚೆನ್ನಾಗಿ ಕಲೆಕ್ಷನ್ಸು ಪಿಕಪ್ ಆಗ್ತಿದೆ. ಒಂದು ಹೊಸ ಹೀರೋಗೆ ಈ ಲೆವೆಲ್ಗೆ ಕಲೆಕ್ಷನ್ಸ್ ಈಗ ಓಪನ್ ಆಗಿ ಬರ್ತಾ ಇರೋದು ನಿಜವಾಗ್ಲೂ ರೇಟು. ಬಟ್ ನಮ್ದೇನಂದರೆ 200 ಚಿತ್ರಮಂದಿರಗಳಿಗೆ ದಿನ ಜಾಸ್ತಿ ಸಿನಿಮಾ ಥಿಯೇಟರ್ಗಳಲ್ಲಿ ಹಾಕ್ಬಿಟ್ಟಿದ್ದೀವಿ ಸಿನಿಮಾ. ಬಟ್ ಇವಾಗ ಏನಾಗ್ತದೆ, ಎಲ್ಲ ಥಿಯೇಟರ್ಸ್ನ ಸ್ವಲ್ಪ ಈ BNC ಸೆಂಟರ್ಸ್ನೆಲ್ಲ ಕಮ್ಮಿ ಮಾಡಿ ಬರೀ ಮಲ್ಟಿಪ್ಲೆಕ್ಸ್ ಸೆಕೆಂಡ್ ವೀಕಿಂದ ಮಲ್ಟಿಪ್ಲೆಕ್ಸ್ನ ಜಾಸ್ತಿ ಕಾನ್ಸಂಟ್ರೇಟ್ ಯಾಕೆಂದರೆ ಮಲ್ಟಿಪ್ಲೆಕ್ಸ್ ಕಲೆಕ್ಷನ್ ಚೆನ್ನಾಗಿದೆ. ಅದಕ್ಕೆ ಎಲ್ಲ ಮಲ್ಟಿಪ್ಲೆಕ್ಸಸ್ ಜಾಸ್ತಿ ಏನಿದೆ ಅದನ್ನು ಇದು ಮಾಡಿಕೊಂಡು ಸಿಂಗಲ್ ಥಿಯೇಟರ್ ಕಮ್ಮಿ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಚಂದನ್ ಶೆಟ್ಟಿ ಅವರು ಅಷ್ಟೇ, ನಾನು ಅವತ್ತಿನ ಹೇಳಿದ್ದೆ, ಬ್ರದರ್ ಫ್ರಮ್ ಅನದರ್ ಮದರ್ ಥರ ಪ್ರತಿಯೊಂದು ಒಂದು ಹೀರೋ ಆಗದೆ ಒಂದು ನಮ್ಮ ಬ್ರದರ್, ನಮ್ಮ ಫ್ಯಾಮಿಲಿ ಮೆಂಬರ್ ಥರ ಪ್ರತಿಯೊಂದು ಕಡೆನೂ ಅವರು ನಿಂತು ಈ ಸಿನಿಮಾ ನೋಡಿ ಹೀರೋ ಆಗಿ ಬಂದಾಗ ಅವ್ರ ಕೆಲಸ ಆಯ್ತು ಅವ್ರದ್ದಾಯ್ತು ಅಂತ ಹೋಗದೆ ಪ್ರತಿಯೊಂದು ಕ್ಷಣ ನೈಟಿ ನೋಡಿ ಇಲ್ಲೇ ಈ ಸೋಫಾದಲ್ಲೇ ಮಲ್ಕೊಳ್ಳೋರು, ಬಂದು ಬೆಳಗ್ಗೆ ಬಂದ್ಬಿಟ್ರೆ ರಾತ್ರಿವರೆಗೂ ಇಲ್ಲೇ ಇರೋರು. ಈ ಥರ ಒಂದು ಆನೆಸ್ಟಾಗಿ ಅವರು ಡೆಡಿಕೇಶನ್ನು, ಆನೆಸ್ಟು ಅವ್ರಿಗೆ ಏನು ಕೆಲಸ ಮಾಡ್ಬೇಕು ಅನ್ಸಿದೆ ಎಲ್ಲ ಆನೆಸ್ಟಾಗಿ ಮಾಡಿದ್ದಾರೆ. ಅವ್ರ ಪ್ರಯತ್ನ 100% ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಅಪೂರ್ವ ನಿಜವಾಗ್ಲೂ ಹೇಳ್ತೀನಿ, ಯಾಕಂದರೆ ನಾನು ಸುಮಾರು ಜನ ನೋಡ್ತಿರ್ತೀನಿ ಈ ತುಂಬ ಆರ್ಟಿಸ್ಟ್ ಕೋಆಪ್ರೇಟ್ ಮಾಡಲ್ಲ, ಪ್ರಮೋಷನ್ಸ್ ಬರಲ್ಲ ಅಂತ. ಬಟ್ ಅಪೂರ್ವ ಅಂತೂ ವೆರಿ ಗ್ರೇಟ್ಫುಲ್. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾಕಂದರೆ ಪ್ರತಿಯೊಂದು ಕಡೆ ಅಂದರೆ ನಾವು ತಿರುಪತಿ ಮೆಟ್ಲತ್ತ ಹೇಳಿದ್ವಿ, ಅಮ್ಮ ನೀನು ಹತ್ತಕ್ಕಾಗಿರೋ ಪರವಾಗಿಲ್ಲ, ನೀನು ಕಾರಲ್ಲಿ ಮೇಲೆ ಹೋಗ್ಬೋದು, ನಾವು ಹತ್ಬಿಟ್ಟು ಬರ್ತೀವಿ ಅಂದರೆ ಇಲ್ಲ ಸರ್ ನೀವೆಲ್ಲ ಹತ್ತಾ ಇದ್ದೀರ, ನಾನು ನಿಮ್ಮ ಜೊತೆ ಹತ್ತೀನಿ ಅಂದರೆ ಪ್ರತಿಯೊಂದು ಹೆಜ್ಜೆಯನ್ನು ನಾನು ನಿಮ್ಮ ಜೊತೆ ಇರ್ತೀನಿ ಅಂತೇಳಿ ಪ್ರತಿಯೊಂದು ಕಡೆನೂ. ಆಮೇಲೆ ಎಲ್ಲ ಥಿಯೇಟರ್ ವಿಸಿಟು ಪ್ರತಿಯೊಂದು ಎಷ್ಟೋ ಇನ್ಪುಟ್ಸ್ ಕೊಟ್ಟು, ಅಂದರೆ ಸರ್ ಈ ಥರ ಮಾಡೋಣ, ಹಿಂಗೆ ಮಾಡೋಣ ಅಂತೇಳಿ ಎಲ್ಲ ಇನ್ಪುಟ್ಸು ಕೊಟ್ಟು ಈ ಥರ ಒಂದು ಟೀಮ್ ವರ್ಕ್ ಆಗಿ ತುಂಬ ಸಪೋರ್ಟಿವ್ ನಿಂತ ನನ್ನ ಹೀರೋಯಿನ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಕ್ಸಸ್ ಮೀಟು ಇವತ್ತೇ ಹೇಳ್ತಾರೆ ಥ್ಯಾಂಕ್ಸ್. ಯಾಕಂದರೆ ಸಿನಿಮಾ ಕಮರ್ಷಿಯಲಿ ಏನಾಗುತ್ತೆ ಹೆಂಗಾಗುತ್ತೆ ಅನ್ನೋ ಭಯ ಇತ್ತು. ಬಟ್ ಇವಾಗ ಒಂದು ಕಾನ್ಫಿಡೆನ್ಸ್ ಬಂದಿದೆ, 100% ನಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಕ್ಕಿದೆ. ನೆಕ್ಸ್ಟ್ ನಮ್ಮ ಸಿನಿಮಾದಲ್ಲಿ ನನಗೆ ಒಂದು ಸಪೋರ್ಟಾಗಿ ನಿಂತವರು ನಮ್ಮ ಸಂಜಯ್ ಗೌಡರು, ನಮ್ಮ ರಾಜೇಶ್ ಸರು, ಮತ್ತು ಇನ್ನೂ ಕೆಲವು ಸ್ನೇಹಿತರು ರಮೇಶ್ ರೆಡ್ಡಿ ಸರ್ ಆಗ್ಬೋದು, ಇನ್ನು ಸುಮಾರು ಸ್ನೇಹಿತರುಗಳು ನನಗೆ ಸಪೋರ್ಟಾಗಿ ನಿಂತು, ಅಂದರೆ ಈ ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರತಿಯೊಬ್ಬರು ಅವರವ್ರ ಕೈಯಲ್ಲಿ ಏನೇನೆಲ್ಲ ಸಪೋರ್ಟ್ ಮಾಡೋಕ್ಕಾಗುತ್ತೆ ಎಲ್ಲರೂ ಒಂದು ಕೈ ಹಾಕಿ ಸಪೋರ್ಟ್ ಮಾಡಿದ್ದಾರೆ. ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ PR ವೆಂಕಟೇಶ್ ಅಣ್ಣನ ಮಾತ್ರ. ಯಾಕೆಂದರೆ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ಇದ್ದು ಪ್ರತಿಯೊಂದು ಏನೇನು ಬೇಕು ನನಗೆ ಯಾವ ಥರ ಬೇಕು ಎಲ್ಲ ಪ್ರತಿಯೊಂದು ಅರೇಂಜ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೆಂಕಟೇಶಣ್ಣ. ಹಾಗೆ ಇನ್ನು ನಮ್ಮ ಎಲ್ಲ ಟೆಕ್ನಿಷಿಯನ್ ಟೀಮ್ಸು ಪ್ರತಿಯೊಬ್ಬರು, ಅಂದರೆ ನಾನು ಹೇಳ್ತಾ ಇದ್ದು ಪ್ರತಿ ಡಿಪಾರ್ಟ್ಮೆಂಟ್, ಆರ್ಟ್ ಡಿಪಾರ್ಟ್ಮೆಂಟಿಂದ ಕ್ಯಾಮ್ರಾ ಡಿಪಾರ್ಟ್ಮೆಂಟಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟ್ ಅವರು ಈ ಇಡೀ ಸಿನಿಮಾಗೆ ತುಂಬ ಶ್ರಮ ವಹಿಸಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಲಿರಿಕ್ಸಿಸ್ಟ್ ವಿಜಯೇಶ್ವರ್ ಇದ್ದಾರೆ. ಈ ಸೂತ್ರಧಾರಿ ಸಾಂಗ್ ಎಲ್ಲ ಕಡೆ ಮಲ್ಟಿಪ್ಲೆಕ್ಸಲ್ಲಿ ಹೋದ್ರು ಆ ಸಾಂಗ್ಗೆ ಎಲ್ಲ ಕಡೆ ಮುಳುಗ್ತಾ ಇದೆ. ಸೂತ್ರಧಾರಿ ತುಂಬ ದೊಡ್ಡ ನನಗೆ ಖುಷಿ ಕೊಟ್ಟಂಥ ಸಾಂಗ್, ಅದು ದೊಡ್ಡ ಹಿಟ್ಟು ಆಗಿದೆ. ಥ್ಯಾಂಕ್ ಯು ವಿಜಯೇಶ್ವರ್. ಮತ್ತು ಇನ್ನು ನನ್ನ ಎಲ್ಲ ಚಿತ್ರತಂಡ ಕಿರಣ್, ಪಾಪ ಫಸ್ಟ್ ಸಿನಿಮಾ ನಂಬಿ ಕೊಟ್ಟಿದ್ದೀನಿ, ಬಟ್ ಅವ್ನು ಉಳಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ಅಂದರೆ ನನಗೆ ಸಿನಿಮಾ ಈಗ ನೋಡಿ, ಒಂದು ಸಿನಿಮಾ ಆಗೋದ್ಮೇಲೆ ಒಂದು ಟೀಮು ಸಿನಿಮಾ ಮುಗಿದೋದ್ಮೇಲೆ ಅವರೊಂದು ಕಡೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಥರ 4 ಜನ 4 ಕಡೆ ಹೋಗಿರ್ತಾರೆ. ಬಟ್ ನಮ್ಮ ಟೀಮು ಫಸ್ಟ್ ಡೇ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಹೆಂಗೆ ಇತ್ತೋ ಅದೇ ಥರ ನಾವು 4 ಜನ ಹಂಗೆ ಇದ್ದೀವಿ. 4 ಪಿಲ್ಲರ್, ಹೀರೋಯಿನು, ಡೈರೆಕ್ಟ್ರು, ಪ್ರೊಡ್ಯೂಸರ್, 4 ಜನ ಹಂಗೆ ಪಿಲ್ಲರ್ಸ್ ಆಗಿ ನಿಂತಿದ್ದೀವಿ. ಮಧ್ಯದಲ್ಲೂ ಕೆಲವರು ಬಂದವರು ಹೋದವರು ಅದು ಬೇರೆ, ಬಟ್ ಈ 4 ಜನ ಮೇನ್ ಪಿಲ್ಲರ್ಸ್ ಮಾತ್ರ ಹಂಗೆ ನಿಂತಿದ್ದಾರೆ. ಅದಕ್ಕೆ ಕಿರಣ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ನೆಕ್ಸ್ಟು. ಈ ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾನೆ. ಆಲ್ ದಿ ಬೆಸ್ಟ್ ಕಿರಣ್ ನಿಮಗೂ. ಆಮೇಲೆ
ನನ್ನ ವೈಫ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲದಕ್ಕೂ ಪಾಪ ನಿಂತು ಸಪೋರ್ಟ್ ಮಾಡಿ ನನ್ನ ಮುಂದೆ ತಳ್ಳಿದ್ದಾರೆ. ಎಲ್ಲಿ ಎಷ್ಟು ಗಂಟೆಗೆ ಹೋದ್ರು ಕೇಳಲ್ಲ, ಎಷ್ಟು ಗಂಟೆಗೆ ಬಂದರೂ ಕೇಳಲ್ಲ, ಹೋಗಿ ಆರಾಮಾಗಿ ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಅಂತೇಳಿ ಇದು ಮಾಡಿದ್ದಾರೆ. ಆಮೇಲೆ ನನ್ನ ಟೀಮು ಎಂಟೈರು ಕಾರ್ತಿಕ್ ಮತ್ತು ನೀಲು, ಬಸವರಾಜು, ಪ್ರತಿಯೊಬ್ಬರು, ಜ್ಯೋತಿ, ಎಲ್ಲ ನನ್ನ ಟೀಮು ಅಷ್ಟೇ ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿದ್ದಾರೆ ಪಾಪ ಸಿನಿಮಾ ರಿಲೀಸ್ ಟೈಮಲ್ಲಿ. ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನ ಬೇರೆ ವಿಷಯ ಅಷ್ಟೇ ಇಷ್ಟ ಆಗಿದೆ. ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸೂತ್ರಧಾರಿ ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಕೈ ಹಿಡಿದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನವರಸನ್ ಅವ್ರಿಗೆ ಫಸ್ಟ್ ದಿನ ನಾನು ಕಮಿಟ್ಮೆಂಟ್ ಕೊಟ್ಟಾಗ ನಾನೇನು ಅಂದ್ಕೊಂಡಿದ್ದೆ ಅದನ್ನು ಅವ್ರು 100% ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಅವ್ರ ಜೊತೆ ನಿಂತಿರ್ತೀನಿ. ಅವ್ರು ಫಸ್ಟ್ ಡೇ ನನಗೆ ಕಮಿಟ್ಮೆಂಟ್ ಕೊಡಬೇಕಾದಾಗ ಒಂದು ಸಿನಿಮಾ ನಾನು ಎಲ್ಲರಿಗೂ ರೀಚ್ ಮಾಡಿಸ್ತೀನಿ. ನಾನು ಪಬ್ಲಿಸಿಟಿ ಮಾಡೋದ್ರಲ್ಲಿ ನನಗೆ PhD ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಮಾರ್ಕೆಟ್ನ ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ. ಯಾವ ಜಾಗದಲ್ಲಿ ದುಡ್ಡು ಹಾಕಬೇಕು, ಎಲ್ಲಿ ದುಡ್ಡು ಹಾಕಬಾರ್ದು ಅದು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ನೀವೊಂದು ಸ್ಕೂಲ್ಗೆ ಓಪನ್ ಮಾಡ್ಬೋದು ಸಿನಿಮಾ ಮಾಡೋದು ಹೇಗೆ ಅಂತ. ಖಂಡಿತವಾಗ್ಲೂ ಸ್ಟೂಡೆಂಟ್ಸ್ಗಳು ಬಂದು ಜಾಯ್ನ್ ಆಗ್ತಾರೆ. ನಿಜವಾಗ್ಲೂ ಸರ್, ನೀವು ತಮಾಷೆ ಮಾಡ್ತೀನಿ, ನಿಜವಾಗ್ಲೂ ಹೇಳ್ತಾರೆ. ಸೊ ಹಾಗೆ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ ಕಿರಣ್ ಅವರು, ದಾಸ್ ಸರ್, ಅದಾದಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಅಪೂರ್ವ ಅವರು, ಫಸ್ಟ್ ಡೇಯಿಂದ ತುಂಬ, ಸಂಜಯ್ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಆ್ಯಂಡ್ ನಮ್ಮ ಅನಿಲ್ ಅವರು ಕೂಡ ಬರಬೇಕು ಸ್ಟೇಜ್ ಮೇಲೆ. ಆ್ಯಂಡ್ ಅವರು ಕೂಡ ನಮ್ಮ ಸಿನಿಮಾದ ಒಳಗಡೆ ಕೆಲಸ ಮಾಡಿದ್ದಾರೆ. ಅವರು ಒಬ್ಬರು ಆರ್ಟಿಸ್ಟಿಕ್ ಅವ್ರ ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದು ಅಪ್ಲಿಫ್ಟ್ ಆಗಿದೆ ಕ್ಯಾರೆಕ್ಟರ್. ನಮ್ಮ ಪೊಲೀಸ್ ಕ್ಯಾರೆಕ್ಟರ್ ಒಂದು ವಾಯ್ಸ್ ಓವರ್ ಕೊಟ್ಟಿರೋದು. ಕಾರ್ತಿಕ್ ಬಂದ್ಬಿಡ್ಬೇಕಾದ್ರೆ ಆ್ಯಕ್ಚುಲಿ ನಿಜವಾಗ್ಲೂ ಕರೀಲೇಬೇಕು. ನಮ್ಮ ಟೀಮ್ ಎಲ್ಲ ಸ್ಟೇಷನ್ ಕೆಂಪ ಆ್ಯಂಡ್ ವಿಜಯೇಶ್ವರ್ ಅವರು ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ನನಗೆ ಈ ಕಡೆ ಫಸ್ಟ್ ಟೈಮು ಗರ್ಭಗುಡಿ ಒಳಗಡೆ ನನಗೆ ಬರಕ್ಕೆ ಹೇಳಿದ್ರು. ಅದು ಮುಂಚೆನೂ ಹೋಗಿದ್ದೀನಿ ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ. ಬಟ್ 15 ವರ್ಷದ ನಂತರ ಗರ್ಭಗುಡಿ ಒಳಗಡೆ ಬನ್ನಿ ಅಂತ ಅಂದ ತಕ್ಷಣ ನನಗೆ ಅವಳು ಕರೆಯೋಕ್ಕಾಗಿಲ್ಲ. ಈಗಲೂ ನನಗೆ ತುಂಬ ಎಮೋಷನ್ ಫೀಲ್ ಆಗ್ತಾ ಇದೆ. ಇಷ್ಟು ವರ್ಷ ಆಯಿತು ನಾನು ನಿನ್ನ ಮುಂದೆ ಬರೋಕ್ಕೆ, ಈ ಒಂದು ಸ್ಥಾನಕ್ಕೆ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ ತುಂಬ ಎಮೋಷನಲ್ ಫೀಲ್ ಆಯಿತು. ಅದಾದಮೇಲೆ ಅಲ್ಲಿಂದ ನಡ್ಕೊಂಡು ಥಿಯೇಟ್ರಿಗೆ ಬಂದ್ವಿ. ನರ್ತಕಿಗೆ ಕಟ್ಔಟ್ ನೋಡಿದೆ, ಇವ್ರನ್ನ ತಪ್ಕೊಂಡೆ ಒಂದ್ಸಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ನನ್ನ ಎಂಟೈರ್ ಜರ್ನಿ ನೆನಪಾಯ್ತು. ನಾನು 3 ಊರು ಬಿಟ್ಟು ಬಂದಿದ್ದು ಅಲ್ಲಿಂದ. ಸೊ ಅದೆಲ್ಲ ನೆನೆಸ್ಕೊಂಡು ನನಗೆ ತುಂಬ ಎಮೋಷನಲ್ ಫೀಲ್ ಆದೆ. ಸೊ ಅದಕ್ಕೆ ಅವತ್ತು ಕಣ್ಣಲ್ಲಿ ಅಷ್ಟು ನೀರು ಬಂತು. ಆ್ಯಂಡ್ ನಾನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೆ ಯಾರ್ಯಾರು ಸಿನಿಮಾ ಆಲ್ರೆಡಿ ನೋಡಿದ್ದೀರಾ, ನಮ್ಮ ಟೀಮ್ನ ಸಪೋರ್ಟ್ ಮಾಡಿದ್ದೀರಾ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಾನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ ಆದಷ್ಟು ಬೇಗ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಯಾಕಂದ್ರೆ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಮಜಾನೇ ಬೇರೆ. ತುಂಬ ಚೆನ್ನಾಗಿ ಹಿಡಿಸಿದೆ ಎಲ್ಲರಿಗೂ. ನನಗೆ ಒಂದು ಥಿಯೇಟ್ರ್ ವಿಸಿಟ್ಗೆ ಹೋದಾಗ ಇಬ್ಬರು ಲೇಡೀಸ್ ಬಂದರು, ಫೋಟೋ ತೆಗೆಸ್ಕೊಳ್ಳೋಕೆ ನಂತರ ಬಂದರು. ನಾನು ಅವ್ರಿಗೆ ಅಮ್ಮ ಸೂತ್ರಧಾರಿ ಸಿನಿಮಾ ನೋಡಿ ಮಾತಾಡಿದ್ರು. ನಾವು ನೆನ್ನೆನೇ ನೋಡಿದ್ವಿ ಅಂತ. ಹೌದಾ, ಮತ್ತೆ ಇದು ಬೇರೆ ಸಿನಿಮಾಗೆ ಬಂದ್ರಮ್ಮ ಇವತ್ತು? ಇಲ್ಲ, ನಮ್ಮ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೀವಿ ಸಿನಿಮಾಗೆ. ಸೊ ಅಲ್ಲೇ ನಾವು ಗೆದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅವರು ಇನ್ನೊಂದು 5-6 ಜನ ಲೇಡೀಸ್ನ ಕರ್ಕೊಂಡ್ಬಂದಿದ್ದಾರೆ. ಸೊ ಇದೇ ಆಗ್ತಾ ಇದೆ ನಮ್ಮ ಸಿನಿಮಾ. ಮೌತ್ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೆಕೆಂಡ್ ಹಾಫ್ಗೆ ತುಂಬ ಒಳ್ಳೆ ರಿಪೋರ್ಟ್ ಇದೆ. ಸಿನಿಮಾ ಒಂದ್ಸಲ ನೋಡೋಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದೋಗ್ಬೇಕು ಅಂತ ಯಾವ ಪಾಯಿಂಟಲ್ಲೂ ಅನ್ಸೋದಿಲ್ಲ. ಸೊ ಸಿನಿಮಾಗೆ ಒಳ್ಳೆ ರಿವ್ಯೂಸ್ ಇದೆ. ದಯವಿಟ್ಟು ನಮ್ಮ ಎಂಟೈರ್ ಸೂತ್ರಧಾರಿ ತಂಡಕ್ಕೆ ಸಪೋರ್ಟ್ ಬೇಕು. ಆ್ಯಂಡ್ ಮಾಧ್ಯಮ ಮಿತ್ರರು ನಿಜವಾಗ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯೂಟ್ಯೂಬರ್ಸ್ ಆಗಿರ್ಬೋದು, ಪ್ರೆಸ್ ಪ್ರಿಂಟ್ ಆಗಿರ್ಬೋದು, TV ನ್ಯೂಸ್ ಚಾನಲ್ಸ್ ಆಗಿರ್ಬೋದು, ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾವು ಯಾವತ್ತೂ ಮರೆಯೋದಿಲ್ಲ ನೀವು ಮಾಡಿರುವಂಥ ಒಂದು ಸಹಾಯನ. ನೀವೇನೇ ಹೇಳಿದ್ರು ನಾವು ಅದಕ್ಕೆ ಸಿದ್ಧವಾಗಿರ್ತೀವಿ. ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಂಟೈರ್ ಸೂತ್ರಧಾರಿ ಚಿತ್ರತಂಡದ ಕಡೆಯಿಂದ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಯಾವ ಕಡೆ ದುಡ್ಡು ಜಾಸ್ತಿ ಬರುತ್ತೆ ಆ ಕಡೆ ಎರಡು ಬಂದರೆ ಸ್ವೀಕಾರ ಮಾಡ್ತೀವಿ ಸರ್.
ನನಗೆ ಈಗ ಸದ್ಯಕ್ಕಿನ್ನೂ ಯಾವುದೂ ನಾನು ಫೋನ್ ಕಾಲ್ಸ್ಗಳಲ್ಲಿ ಯಾವುದೇನು ಬಂದಿಲ್ಲ. ಬಿಕಾಸ್ ನಾವಿನ್ನೂ ಸಿನಿಮಾ ಪ್ರಮೋಷನ್ಸಲ್ಲೇ ಇನ್ನೂ ಇನ್ವಾಲ್ವ್ ಆಗಿದ್ದೀವಿ. ಈ ಸ್ಯಾಟರ್ಡೆ ಸಂಡೇ ಮುಗಿಯೋವರೆಗೂ ನಮಗೆ ಪ್ರಮೋಷನ್ಸ್ನ ಪ್ಲ್ಯಾನ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರು. ಸೊ ಈ ವೀಕ್ ಕಲೆಕ್ಷನ್ ಸ್ಯಾಟರ್ಡೆ ಸಂಡೇ ಕಲೆಕ್ಷನ್ ನೋಡಿಕೊಂಡು ನೆಕ್ಸ್ಟ್ ವೀಕಿಗೆ ಏನು ಮಾಡಬೇಕು ಅಂತ ಈ ಸಿನಿಮಾ ನಿಲ್ಸೋವರೆಗೂ ಬೇರೆ ನ್ಯಾನ್ ಡಿಸ್ಟ್ರಾಕ್ಷನ್ ಬೇಡ ಅಂತ ಡಿಸೈಡ್ ಮಾಡಿ. ಅದು ಎರಡು ಕಾಲ ರೆಡಿ ಇದೆ, ಸೆನ್ಸಾರು ಆಗಿದೆ. ಅದು ಪ್ರಾಬಬ್ಲಿ 2-3 months ಅಲ್ಲಿ ಪ್ರಮೋಷನ್ ಮಾಡಿ ಮತ್ತೆ ಥಿಯೇಟರ್ ಮಾಡಿ. ನಮ್ಮ ತಂಡಕ್ಕೆ ಮೊದಲನೇದಾಗಿ ನಾವು ಸಿನಿಮಾನ ಜನಗಳಿಗೆ ತಲುಪುವಷ್ಟು ಯಶಸ್ವಿಯಾಗಿದ್ದೀವಿ. ಸೊ ನಮಗೆ ಒಂದು ಕ್ಲಾಸ್ ನಮಗೆ ಬರಲಿ ಸೂತ್ರಧಾರಿ ಸಿನಿಮಾ ತಂಡಕ್ಕೆ. ಒಂದು ಸಿನಿಮಾ ಯಶಸ್ಸಿ ಕಾರಣ ನಾವುಗಳ ಆರ್ಟಿಸ್ಟ್ಗಳು ಅಷ್ಟೇ ಅಲ್ಲ, ನಾವು ತೆರೆ ಮುಂದೆ ಎಷ್ಟು ಕಾಣಿಸ್ಕೋತೀವೋ ತೆರೆ ಹಿಂದೆ ಮಾಡುವಂಥ ಕೆಲಸನೂ ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸೊ ನಮ್ಮ ಸಿನಿಮಾದ ತೆರೆ ಹಿಂದೆ ಮಾಡಿದಂತಹ ಎಲ್ಲ ಟೆಕ್ನಿಷಿಯನ್ಸ್ಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವು ಏನು ಮಾಡಿದಿರೋ ಇವತ್ತು ಅದಕ್ಕೆ ನಾವು ಸ್ಕ್ರೀನ್ ಮುಂದೆ ಮಾಡ್ತೀವಿ, ಸ್ಕ್ರೀನ್ ಮುಂದೆ ಕಾಣಿಸ್ಕೋತೀವಿ ಅಂದರೆ ಅದಕ್ಕೆ ನೀವು ಕಾರಣರಾಗಿರ್ತೀರಾ. ನಮ್ಮ ಮೇಕಪ್ ಆಗಿರ್ಬೋದು, ಕಾಸ್ಟ್ಯೂಮ್ ಆಗಿರ್ಬೋದು, ಲೈಟ್ಸ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ರಿಗೂ ಇಷ್ಟು ದಿನ ನಾವು ಬರ್ತಾ ಇದ್ವಿ ಇವೆಂಟ್ಗೆ, ಬಟ್ ಥ್ಯಾಂಕ್ಸ್ ಎಲ್ಲ ಎಲ್ಲೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಫರ್ಟ್ ನಮ್ಮ ಯಶಸ್ಸಿಗೆ ಇವತ್ತು ಕಾರಣ ಆಗಿದೆ. ಖುಷಿ ಆಗುತ್ತೆ. ಹಾಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ ತುಂಬ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಏಕೆಂದರೆ ಆ ಒಂದು ಸಿನಿಮಾ ಅವರಿಗೂ ಹೊಸದಾಗಿರುತ್ತೆ. ನಾವೇನೋ ಇಲ್ಲಿ ನಾವು ಜೀವನ ಕಂಡ್ಕೋಬೇಕು ಅಂತ ಬಂದಿರ್ತಾರೆ. ಸೊ ಅದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಕಿರಣ್ ಸರ್ ಅವರು ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ. ಸೊ ಒಳ್ಳೆಯದಾಗಲಿ ಸರ್, ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ ಮುಂದೆ. ತುಂಬ ಈ ಸಿನಿಮಾದಿಂದ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗುತ್ತೆ ನಿಮಗೆ. ಏಕೆಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾನ ಜನಗಳಿಗೆ ಆ ಥರ ಕೂರಿಸ್ಬೇಕು ಅನ್ನೋದು ತುಂಬ ಅದಷ್ಟು ಮಟ್ಟಿಗೆ ಈಸಿ ಅಲ್ಲ. ಯಾಕೆಂದರೆ ಒಂದು ಫೈಟ್ ಇಲ್ಲದೆ, ಒಂದು ಏನೂ ಇಲ್ಲದೆ, ಒಂದು ಜಸ್ಟ್ ಸಸ್ಪೆನ್ಸಲ್ಲಿ ನೀವು ಕ್ಲೈಮ್ಯಾಕ್ಸ್ ಹೋಗು ಕೂರಿಸೋದು ತುಂಬ ಕಷ್ಟ. ಸೊ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರ್ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಅವ್ರ ಜೋಶ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನಾನು ಮೊನ್ನೆನೂ ಅದನ್ನೇ ಅಂದೆ, ಸರ್ ಈ ಜೋಶ್ ಹಿಂಗೆ ಇರಲಿ. ಇಲ್ಲಮ್ಮ, ಲಾಸ್ಟ್ ಡೇವರೆಗೂ ನನ್ನ ಜೋಶ್ ಹಿಂಗೆ ಇರುತ್ತೆ ಅಂತ ಹೇಳಿದರು. ಸೊ ನಮ್ಮಲ್ಲಿ ಕಡಿಮೆ ಆಗ್ಬೋದು ಮೋಸ್ಟ್ಲಿ, ಏಕೆಂದರೆ ನಾನೇ 2-3 ಸಲ ಥಿಯೇಟರ್ ವಿಸಿಟ್ ಎಲ್ಲ ಕೊಟ್ಟು ನನಗೆ ನಿಜವಾಗ್ಲೂ ಸುಸ್ತಾಯಿತು. ಬಟ್ ಅವರು ಇವತ್ತಿನವರೆಗೂ ಸುಸ್ತಾಗಿಲ್ಲ, ಆ ಜೋಶಲ್ಲಿದ್ದಾರೆ. ಆ ಥರ ಒಬ್ಬ ಮನುಷ್ಯ ಆದರೆ ನಾವುಗಳು ಏನು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ತಿರುಗಾಡಬಹುದು. ಒಂದು ಸಿನಿಮಾ ಯಶಸ್ಸಿ ಕಾರಣ ಆಗಿರ್ತಾರೆ. ಸೊ ನಾವುಗಳು ನಿಜವಾಗ್ಲೂ ಕೆಲಸ ಮಾಡ್ತೀವಿ, ಬಟ್ ಆ ಥರ ಅದೊಂದು ಟೀಮ್ ಬೇಕು. ಇವಾಗ ಕೆಲವು ಕಡೆ ನಾವು ಬರಲ್ಲ ಅಂತ ಹೇಳಿದಾಗ ಟೀಮ್ ಸರಿ ಇರಲ್ಲ, ಬಟ್ ಏನೋ ಒಂದು ಸರಿ ಹೋಗೋದಿಲ್ಲ. ಎಲ್ಲನೂ ಸರಿ ಹೋಗುತ್ತೆ ಅಂದಾಗ ಆಗಲೇ ಹೇಳಿದ್ರು 4 ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಎಲ್ಲ ಕಡೆಯಿಂದ ಆ ಒಂದು ಇದು ಬರಬೇಕು. ಅವರು ಎಲ್ಲ ಕಡೆ 4 ಸಮತಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸರಿಯಾಗಿ ನಿಂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಅವರು ನಿಜವಾಗ್ಲೂ ಈ ಸಿನಿಮಾ ಪ್ರಮೋಷನಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು ಅವ್ರ ಜೊತೆ ಈ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿ. ಒಂದು ಫ್ಯಾಮಿಲಿ ಥರನೇ ಅನ್ನಿಸ್ತು ನನಗೆ. ನಿಜವಾಗ್ಲೂ ನನ್ನ ಹೀರೋಯಿನು, ಅವ್ರ ಪ್ರೊಡ್ಯೂಸರು ಇದೊಂದು ಟೀಮ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ತುಂಬಾ ಅವ್ರ ಜೊತೆ ಕೆಲಸ ಮಾಡಿ ಇಷ್ಟ ಆಯಿತು. ಮುಂದೆ ಪ್ರೊಡಕ್ಷನಲ್ಲಿ ಏನಾದರೂ ಕೆಲಸ ಸಿಕ್ಕಿದ್ರೆ ನಿಜವಾಗ್ಲೂ ಮಾಡ್ತೀನಿ ಸರ್ ನಾನು ನಿಮ್ಮ ಪ್ರೊಡಕ್ಷನಲ್ಲಿ. ಹಾಗೆ ಚಂದನ್ ಫಸ್ಟ್ ನಾನು ಶೂಟಿಂಗಲ್ಲಿ ಅವ್ರು ಕೆಲಸ ಮಾಡೋ ಡೇಟ್ಸ್ಗಳಿಗಿಂತ ಪ್ರಮೋಷನಲ್ಲಿ ತುಂಬಾ ಕೆಲಸ ಮಾಡಿದ್ದೀನಿ. ಅಷ್ಟು ದಿನ ಪ್ರಮೋಷನಲ್ಲಿ ವರ್ಕ್ ಮಾಡಿದ್ದೀನಿ. ಶೂಟಿಂಗಿಗೆ ಮೋಸ್ಟ್ಲಿ ಅಷ್ಟು ಡೇಟ್ಸ್ ಕೊಟ್ಟಿಲ್ಲ ನಾನು ಅವ್ರ ಜೊತೆ. ಅಷ್ಟೇ ಕೆಲಸ ಅವ್ರ ಜೊತೆ ಇಲ್ಲಿ ಪ್ರಮೋಷನಲ್ಲಿ ಕಾಣಿಸ್ಕೊಂಡಿದ್ದೀವಿ. ಸೊ ಅವರು ಹೇಳಿದರು ಸರ್ ಆಗ್ಲೇ, ಅವ್ರು ಎಷ್ಟು ಒಳ್ಳೆ ಮನುಷ್ಯರು ಅಂದರೆ ಇಲ್ಲೇ ಬಂದು ಮಲ್ಕೋತಾ ಇದ್ರು. ನಾನು ನೋಡಿದೆ, ಬೆಳಗ್ಗೆ ಬಂದುಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತಿದ್ರು. ಇವತ್ತಿನ ಕಾಲದಲ್ಲಿ ಹೀರೋಗಳಿಗೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ವೆರಿ ಡೌನ್ ಟು ಅರ್ತ್ ಪರ್ಸನ್ ನಾನು ನೋಡಿದಂಥವ್ರು ಇದರಲ್ಲಿ ತುಂಬ ಕೆಲಸ ಮಾಡ್ತಾರೆ. ಸೊ ಆ ಕೆಲಸ ಇವತ್ತು ಆ ಶ್ರಮಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ, ಅದು ಸಿಕ್ಕಿದೆ ಇವತ್ತು ಚಂದನ್ಗೆ. ಸೂತ್ರಧಾರಿ ಸಿನಿಮಾ ಯಶಸ್ವಿಯಾಗಿದೆ, ಜನಗಳು ಕೈ ಹಿಡಿದಿದ್ದಾರೆ. ಇನ್ನು ಮುಂದೆ ಇನ್ನೂ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಸಿಗಲಿ, ದೊಡ್ಡ ಹೀರೋ ಆಗಿ ಸ್ಯಾಂಡಲ್ವುಡ್ ನಿಂತ್ಕೊಳ್ಳಿ. ಸೊ ನಿಮ್ಮ ಜೊತೆ ನನಗೆ ಕೆಲಸ ಮಾಡಿ ನಿಜವಾಗ್ಲೂ ಖುಷಿ ಆಯಿತು. ಇವ್ರ ಜೊತೆ ಕೆಲಸ ಮಾಡೋದು ನನಗೆ ಏನಂತಾರೆ ಖುಷಿ ಆಯಿತು. ಇನ್ನು ನಮ್ಮ ಬೆನ್ನೆಲುಬಾಗಿ ನಿಂತಹ ಸಂಜಯ್ ಸರ್ ಆಗಿರ್ಬೋದು, ಆಮೇಲೆ ರಾಜೇಶ್ ಸರ್ ಆಗಿರ್ಬೋದು, ವೆಂಕಟೇಶ್ ಸರ್ ಆಗಿರ್ಬೋದು, ಇನ್ನು ಜಗದೀಶ್ ಸರ್ ಆಗಿರ್ಬೋದು, ರಮೇಶ್ ರೆಡ್ಡಿ ಸರ್ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಒಂದು ಸಿನಿಮಾ ಸಕ್ಸಸ್ಗೆ ಇವೆಲ್ಲರೂ ಕಾರಣ ಆದರೆ ಮಾತ್ರ ಒಂದು ಸಿನಿಮಾ ಹಿಟ್ ಆಗೋದಕ್ಕೆ ಕಾರಣ. ಸೊ ನಾವಂತೂ ತುಂಬಾ ಖುಷಿಯಾಗಿದ್ದೀವಿ. ಆಮೇಲೆ ಇಲ್ಲಿ ಕೆಲಸ ಮಾಡುವಂತಹ
ನಮ್ಮ ಸಿನಿಮಾದಲ್ಲೂ ಕೆಲಸ ಮಾಡಿದಂಥ ಅನಿಲ್ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ತುಂಬ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದು. ಆಮೇಲೆ ನನ್ನ ಮೇಕಪ್ ಆರ್ಟಿಸ್ಟ್ ಸಹನ ಅವರಾಗಿರ್ಬೋದು, ನನ್ನ ಫ್ಯಾಮಿಲಿಗೂ ಅಷ್ಟೇ. ಕೊನೆಯದಾಗಿ ನೀವುಗಳಿಲ್ಲದೆ ನಾವು ಏನೇ ಇಷ್ಟೊತ್ತವರೆಗೂ ಏನು ಮಾಡಿದ್ವಿ ಅದು ಇಲ್ಲೇ ಉಳ್ಕೊಳ್ಳುತ್ತೆ. ನಾವು ಮಾಡಿರೋದನ್ನ ಜನಗಳಿಗೆ ತಲುಪಿಸುವಂಥ ಕೆಲಸ ಮಾಡೋದು ನೀವುಗಳು. ಮನೆಗೂ ಮೊಬೈಲ್ಗೂ ತಲುಪಿಸುವಂಥ ಕೆಲಸ ನೀವು ಮಾಡಿರ್ತೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ, ಹಾಗೆ ನನ್ನ ಸೂತ್ರಧಾರಿ ಸಿನಿಮಾ ತಂಡದಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಕಂಟೆಂಟ್ ಇದೆ ಅಂತ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಯಾಕೆಂದರೆ ನಿಮಗೂ ಚಿರಪರಿಚಿತ ಹಾಗೂ ಹಲ್ವಾರು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾವರೆಗೂ ಪ್ರಮೋಟ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನೋಡಿ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಹೀರೋಗೆ ಅಂದರೆ 100 ಜನ ನೋಡ್ತಾರೆ, ಯೋಚನೆ ಮಾಡ್ತಾರೆ. ಆದರೆ ಒಂದು ಹೀರೋ ಕಲಾವಿದರಿಗೆ ಯಾವುದೇ ರೀತಿ ಕಲೆಗೆ ಬೆಲೆ ಕಟ್ಟಲೇಬೇಕು ಅನ್ನೋ ಒಂದು ಬೆಲೆ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಒಂದು ಸಿನಿಮಾ ಮಾಡಿರೋ ನವರಸನ್ ಅವರು ಇವತ್ತು ನೀವೆಲ್ಲರೂ ಏನು ಸೇರಿದ್ದೀರ ಇಲ್ಲಿ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ಇಲ್ಲಿಂದನೇ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆಂದರೆ ನೀವೆಲ್ಲ ಇಂಥ ನಿರ್ಮಾಪಕರನ್ನ ಬೆಳೆಸಿದ್ರೆ ಇನ್ನೂ 10 ಕನ್ನಡ ಸಿನಿಮಾಗಳು ಬರ್ತವೆ. ಸೊ ಇವತ್ತೇನು ನೀವು ನೋಡಿದರೆ ಸೂತ್ರಧಾರಿ ಡೇ 1ಇಂದನೂ ಪ್ರಯತ್ನ ಮಾಡಿದ್ವಿ. ಇವಾಗ ಹೇಳ್ತಾ ಇದ್ರಿ, ಹಿರಿಯ ಪತ್ರಕರ್ತರ ಮಾಹಿತಿ ತೊಗೊಂಡ್ವಿ, PRO ಅವ್ರ ಮಾಹಿತಿ ತೊಗೊಂಡ್ವಿ, ಟೆಕ್ನಿಷಿಯನ್ಸ್ಗಳು ಕೇಳಿದ್ವಿ, ಬೇರೆ ಸಿನಿಮಾ ಅವ್ರು ಮಾತನಾಡ್ತಿದ್ರು. ನಾನು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಹೇಳೋದು ಯಾವಾಗಲೂ ಒಂದೇ, ಪ್ರತಿಯೊಬ್ಬ ಕಲಾವಿದ ಆಗಲಿ, ಒಬ್ಬ ನಿರ್ದೇಶಕ ಆಗಲಿ, ಒಬ್ಬ ಪ್ರೊಡ್ಯೂಸರ್ ಆಗಲಿ ಒಂದು ಕನ್ಸು ಇಟ್ಕೊಂಡೇ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು, ಕಂಟೆಂಟ್ ಇಟ್ಕೊಂಡೇ ಸಿನಿಮಾ ಮಾಡ್ಲಿಕ್ಕೆ ಹೋಗೋದು. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ OTTಲಿ ಬರ್ತದೆ, ಮನೇಲಿ ಕೂತ್ಕೊಂಡು ನೋಡ್ಬಿಡೋಣ ಅಂತ ಬಿಟ್ಟು ಎಲ್ಲ ಕಲಾವಿದರನ್ನ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತಾ, ಸೂತ್ರಧಾರಿ ವಿಚಾರಕ್ಕೆ ತಗೊಂಡ್ರೆ ನಮ್ಮ ಚಂದನ್ ಶೆಟ್ಟಿ ಅವರು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಮ್ಯೂಸಿಕಲ್ಲೇ ಒಂದು ಬಾದ್ಶಾ ಆಗಿದ್ರು. ಸೊ ಒಂದು ಬ್ಯೂಟಿಫುಲ್ ವೈಬ್ಸ್ ಕೊಟ್ಟು ಎಲ್ಲರಿಗೂ ಒಂದು ಸಕ್ಸಸ್ಫುಲ್. ಯಾಕೆಂದ್ರೆ ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬೇಕಾದ್ರು ಇವ್ರ ಸಾಂಗ್ಗಳು ಕೇಳಿ ಮೋಟಿವೇಟ್ ಆಗ್ತಾ ಇದ್ರು. ಅದೇ ರೀತಿ ಸೂತ್ರಧಾರಿಯಲ್ಲೂ ಒಂದು ಪಾತ್ರ ಮಾಡೋದನ್ನು he has taken as a ಲೀಡ್ ಕ್ಯಾರೆಕ್ಟರ್ ಹಾಗೂ ಒಂದು ಹೀರೋ ಆಗಿ ಒಂದು ಕಲಾವಿದನಾಗಿ ಆಕ್ಟ್ ಮಾಡಿದವರು ಹೊರತು ಇಲ್ಲ ನಾನು ನಿಮ್ಮ ಹತ್ರ ಆಗಲಿ ನಾನು ನೋಡ್ದಂಗೆ ಒಂದು ಡೌನ್ ಏನೋ ಯಾವುದೋ ಒಂದು ಆಟಿಟ್ಯೂಡ್ ಆಗಲಿ ಈಗೋ ಆಗಲಿ ಅಂತ ಇಲ್ಲದೆ ಇರೋದು ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದನ್ ಶೆಟ್ಟಿನ. ಸೊ ಈ ಸಿನಿಮಾ ಮುಖಾಂತರ ಇವತ್ತೇನು ಪಾದ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಇನ್ನು 100 ಸಿನಿಮಾ ಅವರು ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಇಂಥ ಕಲಾವಿದರು ಇನ್ನೂ ಸಕ್ಸಸ್ಫುಲ್ ಆಗಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಅದೇ ರೀತಿ ಅಪೂರ್ವ ಅವರು ರವಿ ಸರ್ ಮೊನ್ನೆ ಇದೇ ಸೂತ್ರಧಾರಿ ಸಿನಿಮಾ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಹೇಳ್ತಾ ಇದ್ರು, ನಮ್ಮ ಈಶ್ವರಿ ಪ್ರೊಡಕ್ಷನ್ಸ್ ಇಂದ ಬಂದಿರೋ ಒಂದು ಹೆಣ್ಮಗಳು ಅಂತ. ಅವಾಗ ಇವ್ರೊಂದು ಮಾತು ಹೇಳ್ತಿದ್ರು, ಸರ್ ಇಲ್ಲ ಸರ್ ನಾವು ನಿಮ್ಮನ್ನು ನೋಡ್ಕೊಂಡು ನಾವು ಬೆಳ್ಕೊಂಡ್ ಬಂದಿರೋದು. ಯಾಕೆಂದ್ರೆ ಮೊದಲನೇ ಹೆಜ್ಜೆ ಯಾರು ಇಟ್ಟು ಯಾರು ನೆನ್ಪು ಮಾಡ್ಕೋತಾರಲ್ಲ, ಸೊ ಆ ಹೆಜ್ಜೆಯಲ್ಲಿ ಪ್ರತಿಯೊಂದೂ ಅವ್ರು ಸಕ್ಸಸ್ಫುಲ್ ಆಗಲಿ, ಅವ್ರಿಗೂ ಇನ್ನೂ 100 ಸಿನಿಮಾ ಸಿಕ್ಲಿ ಸಕ್ಸಸ್ಫುಲ್ ಆಗಿ. ಯಾಕಂದ್ರೆ ಕನ್ನಡ ಹೆಣ್ಮಕ್ಳು ಅಂದ್ರೆ ಅವ್ರ ಮಾತು ಹೇಳಿದ್ರು, ಈ ಟೀಮಲ್ಲಿ ನಾವು ಒಬ್ರು ಪ್ರೊಡ್ಯೂಸರು ಡೈರೆಕ್ಟ್ರು ಅಂತ ಹೇಳಿಲ್ಲ, ಒಂದು ಕುಟುಂಬದ ರೀತಿ ಒಂದು ಸೆಕ್ಯೂರಿಟಿ ಇತ್ತು, ಒಂದು ಪ್ರೀತಿ ಇತ್ತು, ಒಂದು ಜವಾಬ್ದಾರಿ ಇತ್ತು ಅನ್ನೋದು ಹೇಳಿದ್ರು. ಅಂಡ್ ಆ ಪ್ರೀತಿ ಜವಾಬ್ದಾರಿ ಕೊಟ್ಟಿರೋದು ನವರಸನ್ ಅಂತ ಹೇಳ್ತೀನಿ. ಅದೇ ರೀತಿ ಸ್ವಲ್ಪ ಕಲಾವಿದರುಗಳು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರ್ ಒಂದು ಕನ್ಸಿಟ್ಕೊಂಡು ಸಾಲ ತಂದು ಮಾಡ್ತಾರೋ ಇಲ್ಲ ಒಂದು ಏನೋ ಒಂದು ಬೇರೆಯವ್ರ ಹತ್ರ ದುಡ್ಡು ತಂದು ಹಾಕ್ತಾರೋ ಅವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ದಯವಿಟ್ಟು ಪ್ರೊಡ್ಯೂಸರ್ಗೆ ಪ್ರತಿಯೊಬ್ಬ ಕಲಾವಿದನು ಪ್ರಮೋಷನ್ಸ್ಗೆ ಕೈ ಹಿಡಿ. ನೀವು ಎಷ್ಟು ಪ್ರಮೋಟ್ ಆಗಿರ್ತೀರಾ, ಆ ಪ್ರೊಡ್ಯೂಸರು ಊಟ ಮಾಡದೇ ಇದ್ರು ನಿಮ್ಗೆ ಊಟ ಕೊಟ್ಟಿರ್ತಾರೆ, ಅವ್ರು ಮೇಕಪ್ ಹಾಕೊಡ್ದ್ರು ನಿಮ್ ಮೇಕಪ್ ಕೊಟ್ಟಿರ್ತಾರೆ. ಅವ್ರ ಕಷ್ಟ ಅವ್ರ ಮನೆಯವ್ರಿಗೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಆ ಕಲಾವಿದ್ರಿಗೆ ನಾನು ಇಲ್ಲಿಂದ ಒಂದು ಮೆಸೇಜ್ ಏನು ಕೊಡ್ತೀನಿ ಅಂದ್ರೆ, ದಯವಿಟ್ಟು ಒಂದು ಟೀಮ್ ಆಗಿ ಒಂದು ಸಿನಿಮಾ ಅನ್ನೋದು ಬಂದಾಗ ದಯವಿಟ್ಟು ನೀವು ಅವ್ರಿಗೆ ಸಾಥ್ ಕೊಡಿ ಅಂತ. ಅವಾಗ ಆ ಸಾಥ್ ಕೊಟ್ಟಾಗ ಅವ್ರು ಇನ್ನೂ ಹೆಚ್ಚಾಗಿ ಒಂದು 100 ಸಿನಿಮಾ ಮಾಡ್ತಾರೆ. ನಿಮ್ಮನ್ನು ಎಷ್ಟು ಇವತ್ತೇನು ಒಂದೊಂದು ಸಾಂಗ್ ಇವತ್ತು ನಮ್ಗೆ ಇನ್ನೊಂದು ಖುಷಿ ಏನು ಸಮಾಚಾರ ಅಂದ್ರೆ, ನೀವೆಲ್ಲ ನೋಡಿದಿರ 27 ಮಿಲಿಯನ್ ಸೂತ್ರಧಾರಿ ಸಾಂಗ್ ಹೋಗಿರೋದು ಇವತ್ತು ಒಂದು ಮ್ಯೂಸಿಕ್ ಅಲ್ಲಿ. 27 ಮಿಲಿಯನ್ ಇಸ್ ನಾಟ್ ಎ ಜೋಕ್. ಸೊ ಹಲ್ವಾರು ರೀತಿಲಿ ಎಲ್ಲ ಕಲಾವಿದರಿಗೂ ಇಲ್ಲಿಂದ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಒಂದೇ, ಪ್ರೊಡ್ಯೂಸರ್ಸ್ನ ಡೈರೆಕ್ಟರ್ಗಳನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂದ್ರೆ, ನೀವು ಪ್ರಮೋಷನ್ ಬಂದು ನೀವು ಸಕ್ಸಸ್ಫುಲ್ ಆಗಿ ಸಿನಿಮಾ ನೀವು ಪ್ರಮೋಟ್ ಮಾಡಿದ್ರೆ, ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡೆ ಪ್ರೊಡ್ಯೂಸರು ಎಲ್ಲ ಬಿಟ್ಟು ಎಲ್ಲ ಜವಾಬ್ದಾರಿ ತಗೊಂಡು ಬರೋದು. ಆ ಉದ್ದೇಶದಲ್ಲಿ ದಯವಿಟ್ಟು ಕಲಾವಿದರು ಅವ್ರಿಗೆ ಸಪೋರ್ಟ್ ಮಾಡಿ. ಅಂಡ್ ನೆಕ್ಸ್ಟ್ ಹೇಳಬೇಕು ಅಂದ್ರೆ, ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಸೋಷಿಯಲ್ ಮೀಡಿಯಾಗೂ ಎಲ್ಲರಿಗೂ ಫೋನಲ್ಲಿ ನಾಳೆ ಈ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ ಇದೆ, ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ಅಂತ ಪ್ರೋಟೋಕಾಲ್ ಮಾಡ್ತಾ ಇದ್ರು ಅನಿಲ್ ಅವರು.
ಸೊ ಈ ಸಿನಿಮಾಲಿ ಒಂದು ಡಬ್ಬಿಂಗ್ ಕೂಡ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಮತ್ತೊಬ್ಬ ಡಬ್ಬಿಂಗ್ ಆರ್ಟಿಸ್ಟ್ ಹುಟ್ಟಿದ್ದಾರೆ ಅಂತ ಈ ಸೂತ್ರಧಾರಿ ಸಿನಿಮಾದಿಂದ ಹೇಳ್ತೀನಿ. ಸೊ ಅವ್ರ ಬಾಯಲ್ಲೇ ಆ ಮಾತನ್ನು ಕೇಳೋಣ, ಇನ್ನ ಅವ್ರ ಎಕ್ಸ್ಪೀರಿಯನ್ಸ್ ನ, ನಮ್ ಖುಷಿ. ಯಾಕೆಂದ್ರೆ ಎನಿವನ್ ಕ್ಯಾನ್ ಬಿಕಮ್ ಎನಿಥಿಂಗ್. ನೋ ಒನ್ ಇಸ್, ಯಾರನ್ನೂ ವೇಸ್ಟ್ ಪೇಪರ್ ತರ ನೋಡ್ಬಾರ್ದು. ಒಂದಲ್ಲ ಒಂದಿನ ವೇಸ್ಟ್ ಪೇಪರ್ ಗಾಳಿಪಟ ನಾವೇ ತಲೆ ಎತ್ತು ನೋಡ್ಬೇಕಾಗತ್ತೆ. ಸೊ ಎಲ್ಲಾರ್ಗು ಮರ್ಯಾದೆ ಕೊಟ್ಟು ಹೋಗ್ತಾ ಇರಿ, ಎಲ್ಲಾರ್ಗು ಬೆಲೆ ಕೊಟ್ಟು ನೋಡ್ತಾ ಇರಿ, ಎಲ್ಲಾರ್ಗು ಅವಕಾಶ ಕೊಟ್ಟು ನೋಡ್ತಾ ಇರಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಅಂಡ್ ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರು, ನಿಮ್ಗೆ ನಾವು ಯಾವ ರೀತಿಲಿ ಸೂತ್ರಧಾರಿ ತಂಡ ನಾವು ನಿಮ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ. ಬಿಕಾಸ್ ಎಷ್ಟು ಹೇಳಿದ್ರು ಸಾಲಲ್ಲ. ಬಿಕಾಸ್ ನೀವು ನೋಡ್ತಿರಲ್ಲ, ಎಲ್ಲೇ ಬಂದ್ರು ಅಲ್ಲಿ ಒದ್ದಾಟ ಏನೇ ಇದ್ರು ಸೂತ್ರಧಾರನ ನೀವು ಪ್ರಮೋಟ್ ಮಾಡಿದ್ರ ಇದೇ ಈ ಜನಕ್ಕೆ ತಲುಪಿರೋದು. ಇವತ್ತೇನ್ ಮನೆ ಮಾತಾಗ್ತಾ ಇದೆ. ಇವತ್ತು ನಮ್ಮ ಸೂತ್ರಧಾರಿ ಗ್ರಾಫ್ ಒಂದಿನದಲ್ಲಿ 10 ಜನ ಬಂದ್ರು, 20 ಜನ ಬಂದ್ರು, 50 ಜನ ಬಂದ್ರು, 100 ಜನ ಬಂದ್ರು, ಥಿಯೇಟರ್ ಹೌಸ್ಫುಲ್ ಆಯ್ತು. ಸೊ ಅದು ಆ ರೀತಿ ಇನ್ನ ನಾಳೆಯಿಂದ ಇನ್ನ ಹೆಚ್ಚಾಗಿ ಆಲ್ರೆಡಿ ಪ್ರೊಡ್ಯೂಸರ್ ಅವ್ರು ಹೇಳ್ದಂಗೆ ಮಲ್ಟಿಪ್ಲೆಕ್ಸ್ ಯಾಕೆ ಅವರು ಗಮನ ಹರಿಸ್ತಾ ಇದಾರೆ ಅಂದ್ರೆ, ಮಲ್ಟಿಪ್ಲೆಕ್ಸ್ ಅಲ್ಲಿ ಟಿಕೆಟ್ಸ್ ಹೌಸ್ಫುಲ್ ಆದ್ರೂ ಇನ್ನ ಕೇಳ್ತಾ ಇದಾರೆ. ಇವಾಗ ಬುಕ್ ಮೈ ಶೋ ಅಲ್ಲೂ ನೀವು ನೋಡ್ಬೋದು. ಅಂಡ್ ಎಲ್ಲ ಅಪ್ಡೇಟ್ಸ್ ಆಗ್ಲಿ, ಇನ್ನೊಂದು ಮಾಹಿತಿ ಆಗ್ಲಿ ಎಲ್ಲ ಇದೆ. ಸೊ ದಯವಿಟ್ಟು ಕನ್ನಡ ಸಿನಿಮಾನ ಬೆಳೆಸಿ, ಕನ್ನಡ ಸಿನಿಮಾನ ಉಳಿಸಿ. ಥ್ಯಾಂಕ್ ಯು, ಲವ್ ಯು. ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ಈ ತರ ಹೀರೋಗಳು ಬೆಳೀತಾರೆ. ಸೊ ಥ್ಯಾಂಕ್ ಯು. ಈ ಥಿಯೇಟರ್ಗಳಲ್ಲಿ ಸಿನಿಮಾ ನಿಲ್ಲಲ್ಲ, ಕನ್ನಡ ಸಿನಿಮಾ ಯಾರು ಬಂದು ನೋಡಲ್ಲ. ಅದಕ್ಕೆ ಡೈರೆಕ್ಟರ್ಗಳಾಗ್ಲಿ ಆಕ್ಟರ್ಗಳಾಗ್ಲಿ ಪ್ರಾಬ್ಲಮ್ ಅಲ್ಲ, ಒಂದೇ ಒಂದು ಪ್ರೊಡ್ಯೂಸರ್ಗಳು. ಅಂದ್ರೆ ಸುಮ್ಮನೆ ದುಡ್ಡಿದೆ ಅಂತ ಒಂದು ಪ್ರೊಡ್ಯೂಸ್ ಮಾಡೋಕ್ಕಿಂತ ಆ ಸಿನಿಮಾ ಬಗ್ಗೆ ನಾಲೆಜ್ ಇಟ್ಕೊಂಡ್ ಒಂದು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೂ ಜನಗಳ ಹತ್ರ ಹೇಗೆ ತಲುಪಿಸ್ಬೇಕು ಅನ್ನೋದು ಅರ್ಥ ಆಗುತ್ತೆ. ಅವ್ರಿಗೂ ಅದು ಮಾಡಿದಾಗ ಸಾರ್ ಮಾಡಿದಾರಲ್ಲ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಎಲ್ಲಾನು ಜೊತೆಗೆ ಇಟ್ಕೊಂಡು ಮುನ್ನುಗ್ಗಿ ಅದು ಮಾಡಿದ್ರೆ. ಸೊ ಒಂದೇನು ಅಂತ ಹೇಳಿದ್ರೆ, ಸಿನಿಮಾ ಒಂದೊಂದೇ ಸಿನಿಮಾ ಅಸ್ಟೆಂಟಾಗಿ ಮಾಡಿಬಿಟ್ಟು ಡೈರೆಕ್ಷನ್ ಮಾಡಕ್ ಬರ್ತಾರಲ್ಲ, ಅಂಥವ್ರ ಸಂಖ್ಯೆ ಕಮ್ಮಿ ಆಗುತ್ತೆ. ಆವಾಗ ಒಳ್ಳೊಳ್ಳೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದೊಂದು ಪ್ರೊಡ್ಯೂಸರ್ ಇನ್ನೊಂದು ಸ್ವಲ್ಪ ಎಜುಕೇಟ್ ಆದರೆ ಒಳ್ಳೊಳ್ಳೆ ಸಿನಿಮಾ ಬಂದೇ ಬರುತ್ತೆ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಒನ್, ಕೃಷ್ಣ ಮೇಡಮ್ ಆಗಲಿ, ಕಾರ್ತಿಕ್ ಆಗಲಿ, ಆಮೇಲೆ ಚಾರ್ಲಿ ಆಗಲಿ, ನಮ್ಮ ರಾಜು ಆಗಲಿ, ಪ್ರಶಾಂತ್ ಆಗಲಿ, ಕಿನಾಲ್ ರಾಜ್ ಸರ್ ಆಗಲಿ, ತಬ್ಲಾಣಿ ಅವರಾಗಲಿ, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲ ವರ್ಕ್ ಮಾಡೋದಕ್ಕೆ ನಾನು ಇಲ್ಲಿರೋದು. ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ದಾಸ್ ಸರ್, PK ದಾಸ್ ಸರ್ ನಮ್ಮ ಗುರುಗಳು, ಅವ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ವಿಜಯೇಶ್ವರ್ ಅವರು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಸಕ್ಸಸ್ ಮೀಟ್ ನಲ್ಲಿ ನಿಂತು ಮಾತಾಡೋದಕ್ಕಿಂತ ಖುಷಿ. ಯಾಕಂದ್ರೆ ಇಡೀ ತಂಡ ಕಾಯ್ತಿರ್ತೀವಿ ಈ ತರ ಒಂದು ಮೂಮೆಂಟ್ ಬರಲಿ ಅಂತ. ಅದರಲ್ಲೂ ಹೊಸಬರು ಸಿನಿಮಾ ಅಂದಾಗ ಅದ್ರಲ್ಲಿ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನೋಡ್ತಿದೀವಿ, ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ತುಂಬಾ ಕಷ್ಟ ಆಕ್ಚುಲಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ತುಂಬಾ ಗ್ರಿಪ್ಪಿಂಗ್ ಸ್ಟೋರಿ ಮಾಡಿದ್ದಾರೆ. ನಾನು ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕಿರಣ್ ಅವ್ರನ್ನ ಕರೆದು ಹೇಳಿದೆ, ಕತೆ ಅಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ಎಕ್ಸಿಕ್ಯೂಷನ್ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಚಂದನ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಫೋನ್ ಮಾಡಿ ಕೂಡ ಹೇಳಿದೆ, ಬಿಕಾಸ್ ರಿಲೀಸ್ ಟೈಮ್ ತುಂಬಾ ಬಿಸಿ ಇದ್ರು. ನಂತರ ಟೈಮ್ ತಗೊಂಡು ಫೋನ್ ಮಾಡಿ ಹೇಳಿದೆ. ಸೊ ಅವರ ಒಂದು ಹ್ಯೂಮರ್ ಆಸ್ಪೆಕ್ಟ್ಸ್ ಆಗಿರಲಿ ಅಂಡ್ ಒಂದು ಇಡೀ ಕಥೆನ ತಗೊಂಡೋಗಿರೋ ರೀತಿ ಚೆನ್ನಾಗಿದೆ. ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಕೊನೆಯಲ್ಲಿ ನೆಗೆಟಿವ್ ಆಗಿ ಬಂದು ಹೀರೋ ಆದರು ನವರಸನ್ ಸರ್. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಕ್ಚುಲಿ. ಹೌದಾ, ಒಂದು ಟ್ವಿಸ್ಟ್ ಅಂತೂ ತುಂಬಾ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟು. ಸೊ ಹೀರೋಯಿನ್ ಅಪೂರ್ವ ಅವರು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇಡೀ ತಂಡಕ್ಕೆ ಶುಭಾಶಯ. ಥ್ಯಾಂಕ್ ಯು ಸೊ ಮಚ್. ಏನಂತ ಹೇಳಿಲ್ಲ ನಾನು. ಅಣ್ಣ ವೆಂಕಟೇಶ್ ಬನ್ನಿ. ಒಂದು ಪ್ರೋತ್ಸಾಹ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಕಂಗ್ರ್ಯಾಚುಲೇಷನ್ಸ್ ಟು ನವರಸನ್ ಸರ್, ಕಿರಣ್, ಚಂದ್ರನ್ ಬ್ರದರ್ ಮತ್ತು ಅಪೂರ್ವ ಅವರಿಗೆ, ದ ಎಂಟೈರ್ ಟೀಮ್ ಆಫ್ ಸೂತ್ರಧಾರಿ. ಆನ್ ಬಿಹಾಫ್ ಆಫ್ ಸೂತ್ರಧಾರಿ ಟೀಮ್, ಎಂಟೈರ್ ಮೀಡಿಯಾ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ರೀಚ್ ಮಾಡೋದಕ್ಕೆ ನಮಗೆ ಈ ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಆಗಿದ್ದು. ಅದರ ಜೊತೆಗೆ ಎಂಟೈರ್ ಕರ್ನಾಟಕ ಜನತೆಗೆ ಈ ಸಿನಿಮಾನ ಮೆಚ್ಚಿ ಹಾರೈಸಿದ್ದೀರ. ಇದು ಒಂದು ದೊಡ್ಡ ಸಕ್ಸಸ್ ಆಗಿದೆ. ಸೊ ಯಾರ್ಯಾರು ಸಿನಿಮಾಗಳನ್ನ ನೋಡಿಲ್ಲ, ದಯವಿಟ್ಟು ಹೋಗಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಇನ್ನೂ ಒಂದಷ್ಟು 50 days 100 daysವರೆಗೂ ಸಿನಿಮಾ ಹೋಗಿ ಅಂತ ಹಾರೈಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿಬಡಿ.
ನೆಕ್ಸ್ಟ್ ಇವ್ರು ಇನ್ನೂ ಬಿಡಲ್ಲ ನವರ್ಸನ್ ಇನ್ನೂ ಇದೆ. ಇದನ್ನ ನಮ್ಮ ಮಾಧ್ಯಮದವರು ಇದ್ರದೇ ಇದು ಸಕ್ಸಸ್ ಸ್ಪೀಡ್ ಲಾಸ್ಟ್ ಅಂತಲ್ಲ, ಏನೋ ಕ್ರಿಯೇಟ್ ಮಾಡ್ತಾ ಇರ್ತಾರೆ. 2 ದಿವಸ ಮುಂಚೆ ಹೇಳ್ತಾರೆ ಅಣ್ಣ 24, 28 2 ದಿವಸ ಬ್ಲಾಕ್ ಮಾಡ್ಬಿಡಿ ಅಂತಾರೆ. ಇದೇನು ಅಂತ ಗೊತ್ತಿರಲ್ಲ, ಆಮೇಲೆ ಸಸ್ಪೆನ್ಸ್ ಆಗಿ ಹೇಳ್ತಾರೆ. ಸೊ ಎನಿವೆ 25 ಡೇಸ್ 50 ದಿವಸ ಫಂಕ್ಷನ್ ಎಂಜಾಯ್ ಮಾಡಿ ಸರ್. ಸರ್ ಹೌದಾ ಸರ್ ನೋಡಿ 50 ದಿವಸ ಕಮಿಟ್ ಮಾಡಿದ್ದಾರೆ, ಈಗ ಮಾಡಕ್ ಹೋಗ್ಬಿಡಿ. ಹೌದು ಖಂಡಿತ 100%. ಸರ್ ಒಳ್ಳೆಯದಾಗಲಿ. ವೆಂಕಟೇಶ್ ಎಲ್ಲ ಕಟ್ ಆಗ್ಬಿಡ್ತಾನೆ. ಇದನ್ನ ಕಟ್ ಮಾಡ್ಬಿಟ್ರು. ರೆಡಿ ಓಕೆ.